ಕುಂಬಾರ ರಾಜ್ಯ ಯುವ ವೇದಿಕೆಯ ವತಿಯಿಂದ ನಾನು ಹೊನ್ನೇಕಟ್ಟಿ ಒಳಗೆ ಮಾತಾಡ್ತೀನಿ. ಇಲ್ಲಿ ವಾಸ್ತವ ಸ್ಥಿತಿ ನಾವು ನೋಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ನಮ್ಮ ಸಂಘಟನೆಗಳಲ್ಲಿ ಇಲ್ಲಿ ರಾಜ್ಯಾಧ್ಯಕ್ಷರು ಗಂಗಾಧರ ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರು ಕುಮಾರ್ ಬಂದಿದ್ದಾರೆ, ಆಮೇಲೆ ಇವರು ನಮ್ಮ ಸದಸ್ಯರು ಇವರಿದ್ದಾರೆ. ಹೀಗಿರೋದು ಒಂದು ಮಾತು, ಇಲ್ಲಿ ನೋಡಿದಾಗ ಇದು ಏನೋ ಒಂದು ಮೃದು ಧೋರಣೆ ಅಂತ ಕಾಣ್ತದೆ. ಇಲ್ಲಿ ಸಾಧಾರಣ 4-5 ಮನೆಗಳಿದೆ, ಒಂದು 50 ಜನರು ಇದ್ದಾರೆ ಇಲ್ಲಿ ಮೆಂಬರ್. ಇಲ್ಲಿ ವೃದ್ಧರು ಸಾಧಾರಣ 10-15 ಜನ ಇದ್ದಾರೆ. ಹಾಗೆ ಮಕ್ಕಳು ಕೆಲವು ಶಾಲೆ ಹೋಗುವಂತಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ರಸ್ತೆ ಇಲ್ಲ, ತೋಡು ಇದೆ. ಹೇಗೆ ಇದು ಜಿಲ್ಲಾಡಳಿತ ಗಮನಿಸಿದೆ? ಇದೇ ಕೂಡ ಸ್ಮಾರ್ಟ್ ಸಿಟಿ ಹತ್ತಿರದಲ್ಲಿ ಹೃದಯ ಭಾಗದಲ್ಲಿ ಇರುವಂಥ ಈ ಜಾಗ, ಇದು ಒಂದು ಶೋಭೆನಾ ನಮ್ಮ ಲೀಡರ್ಗಳಿಗೆ ಅಥವಾ ನಮ್ಮ ಜಿಲ್ಲಾಡಳಿತಕ್ಕೆ? ನಾನು ಒಂದು ಮಾನವೀಯತೆ ನೆಲೆಯನ್ನು ಒಂದು ಮಾತು ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿಗೆ ಇಂಥ ತೋಡು ರಸ್ತೆ ಇಲ್ಲದಂತೂ ಈ ಮೂಲಭೂತ ಸೌಕರ್ಯದಲ್ಲಿ ಕಡೆಗಣಿಸುವುದು. ಇದು ಏನೋ 70 ವರ್ಷಗಳನ್ನು ನಡ್ಕೊಂಡು ಹೋಗುವಂಥದ್ದು, ಹಾಗೆ ಗಾಡಿಯೆಲ್ಲ ಹೋಗುವಂಥದ್ದು ರಸ್ತೆ ಅಂತ ಹೇಳ್ತಿದ್ದಾರೆ. ಇದರ ದಾಖಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾನವೀಯತೆ ನೆಲೆಯಲ್ಲಿ ಇಲ್ಲಿ 4 ಮನೆಗಳಿದೆ. ಆ ವೃದ್ಧರಿಗೆ, ಆ ಮಕ್ಕಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಈ ಜಾಗದವರಾಗಲಿ, ಆಡಳಿತದವರಾಗಲಿ ಅಥವಾ ಯಾರೇ ಜನಪ್ರತಿನಿಧಿಗಳಲ್ಲಿ ಕೂತುಕೊಂಡು ಸೌಹಾರ್ದತೆ ಹೋಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇದು ನಮ್ಮ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ವತಿಯಿಂದ ನಾವು ಮನವಿ ಮಾಡೋದು. ಯಾಕೆಂದರೆ ಇದರ ಹಿನ್ನೆಲೆ ಏನುಂಟೋ ನಮಗೆ ಗೊತ್ತಿಲ್ಲ. ಆದರೆ ಈ ಮನೆಗೆ ಮಂದಿಗೆ, ಈ ಜನರಿಗೆ ಉಪಕಾರ ಮಾಡಬೇಕು. ಇಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಖಾಲಿ ನಮ್ಮ ಸಮುದಾಯದವರ ನೋವಿಗೆ ಬಂದದ್ದಲ್ಲ, ಎಲ್ಲ ಸಮುದಾಯಗಳಿಗೆ ಇಲ್ಲಿ ಮೂಲಭೂತ ಸೌಕರ್ಯ ವಂಚಿತರಾಗಿದ್ದಾರೆ. ಇದಕ್ಕೆ ಬೇಕು. ಹಾಗೆ ಯಾರೋ ಹೇಳ್ತಿದ್ದಾರೆ ಇದಕ್ಕೆ ದಾರಿ ಇದೆ ಅಂತ, ಯಾರೋ ಅಧಿಕಾರಿ ಹೇಳಿದಂತ ಯಾರು ಕಿವಿ ಅಂತ ಬಂತು. ಅದು ನೋಡುವಾಗ ಅಸ್ತವ್ಯಸ್ತ ಉಂಟು. ಅದರಲ್ಲಿ ಹೋಗ್ಲಿಕ್ಕೆ ಉಂಟಾ? ಇಲ್ಲಿ ಕೇವಲ ಒಂದು 100 ಕಿಲೋಮೀಟರ್ ಅಂತರ, ಅದನ್ನು ಬಿಟ್ಟು ಮೈಲುಗಟ್ಟಲೆ ಆ ಕಡೆ ಹೋಗ್ಲಿಕ್ಕೆ ಆಗ್ತದಾ? ಇದನ್ನು ದಯವಿಟ್ಟು ಜಿಲ್ಲಾಡಳಿತ ಗಮನ ತಗೊಳ್ಬೇಕು. ಇಲ್ಲದಿದ್ದರೆ ಇದಕ್ಕೆ ಈ ಜನರಿಗೆ ಮೂಲಭೂತ ಸೌಕರ್ಯ ವಂಚಿತ ಆದರೆ ನಾವು ಇದಕ್ಕೆ ಪ್ರತಿಭಟನೆ ಸಿದ್ಧ. ಇದು ಖಾಲಿ ಕುಲಾಲ ಸಮುದಾಯಕ್ಕೆ ಸೀಮಿತ ಅಲ್ಲ, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾವು ಹೇಳುವಂಥ ಮಾತಿದು. ಧನ್ಯವಾದಗಳು. ಮತ್ತೆ ಆಯ್ತು, ಒಂದು ನೀರಿನ ಬಿಡುಪು ಅದಕ್ಕೆ ತಕ್ಷಣ ಒಂದು ವ್ಯವಸ್ಥೆ ಮಾಡ್ಕೊಡೋದು, ಅವೊಂದು ಸ್ಪೆಸಿಫಿಕ್ ಅದು ಅಂದ್ಕೊಂಡಿದ್ದೇನೆ. ಒಂದು ಜಿಲ್ಲಾಡಳಿತಕ್ಕೆ ಒಂದು ಮನವಿ ತಕ್ಷಣ ಬೇಕಾಗಿದೆ. ಈಗಾಗಲೇ ಈಗ ಮಳೆಗಾಲ ಬರ್ತಾ ಇದೆ. ಈಗ ಪ್ರಕೃತಿ ಹೋಗುವ ಬಹಳ ಒಂದು ವ್ಯವಸ್ಥೆ ಇದೆ. ನಾನು ಹೇಳಿದ ಹಾಗೆ ಇಲ್ಲಿ 4-5 ಮನೆಗಳಿದೆ, ಒಂದು 50 ಜನ ಸದಸ್ಯರುಗಳಿದ್ದಾರೆ, ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ. ಈಗ ಅಲ್ಲಿನ ಏನಾದರೂ ಒಂದು ಹುಷಾರಿಲ್ಲದಿದ್ದರೆ ಆಂಬ್ಯುಲೆನ್ಸ್ ಹೋಗೋದಿಲ್ಲ, ಎತ್ಕೊಂಡು ಬರಬೇಕು. ಈಗ ನೋಡಿ, ಹಿರಿಯರನ್ನೇ ನೀವು ನೋಡ್ತಾ ಇದ್ದೀರಿ, ತುಂಬ ಏಜಿನವರಿದ್ದಾರೆ. ಹೀಗಿರುವಾಗ ಈಗ ತಾತ್ಕಾಲಿಕ ನೆಲೆಯಾಗಲಿ ಇಲ್ಲಿ ಒಂದು ಮೂಲಭೂತ ಸೌಕರ್ಯ ರಸ್ತೆಯನ್ನು ಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿ ಮತ್ತು ಮನವಿ ತುರ್ತಾಗಿ ಮಾಡಬೇಕಾಗಿದೆ. ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಾನು ಹೇಳುವಂಥದ್ದು. ಧನ್ಯವಾದಗಳು.